ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿ ಆತ್ಮೀಯ ಬಂಧುಗಳೇ, ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲ, ಒತ್ತಡ ಅಥವಾ ಯಾವುದೋ ವಿಷಯದ ಬಗ್ಗೆ ನಿರೀಕ್ಷೆ ಕಾಡ್ತಾ ಇರ್ಬೋದು. ಆದರೆ ಇಂದು ನಡೆಯುವ ಕೆಲವು ಘಟನೆಗಳು ನಿಮ್ಮ ಮುಂದಿನ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ಸೂಚನೆಯನ್ನು ನೀಡಬಹುದು. ಭಯಪಡೋ ಅಗತ್ಯ ಖಂಡಿತವಾಗ್ಲೂ ಇಲ್ಲ, ಆದರೆ ನಿರ್ಲಕ್ಷ್ಯ ಮಾಡಬಾರ್ದು. ನಮಸ್ಕಾರ ವೃಷಭ ರಾಶಿಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಈಗ ಒಂದು ಪ್ರಮುಖ ಬದಲಾವಣೆಯ ಹಂತ ಆರಂಭ ಆಗ್ತಾ ಇದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿರುವ ಸುದ್ದಿ ಇಂದು ಅಥವಾ ಮುಂದಿನ ಕೆಲವು ಗಂಟೆಗಳಲ್ಲಿ ನಿಮ್ಮ ಕಿವಿಗೆ ಬೀಳಬಹುದು. ಅದು ಕೆಲಸ, ಹಣ, ಕುಟುಂಬ ಅಥವಾ ಸಂಬಂಧಕ್ಕೆ ಸಂಬಂಧಿಸಿದ ವಿಷಯ ಆಗಿರಬಹುದು. ನೀವು ದೇವರಲ್ಲಿ ನಂಬಿಕೆ ಇಟ್ಟಿದ್ರೆ ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀರಾಮ್, ಜೈ ನರಸಿಂಹ ಮತ್ತು ಜೈ ಮಾ ದುರ್ಗಾ ಅಂತ ಬರೀರಿ. ಈಗ ಅನಿರೀಕ್ಷಿತ ಘಟನೆಯ ಬಗ್ಗೆ ಗಮನದಿಂದ ಕೇಳಿ. ನಿಮ್ಮ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ನೀವು ನಿರೀಕ್ಷಿಸದ ಬದಲಾವಣೆ ಸಂಭವಿಸಬಹುದು. ನೀವು ಮಾಡುತ್ತಿರುವ ಕೆಲಸ ಸರಿಯಾಗಿ ನಡೀತಾ ಇದೆ ಅಂತ ಅಂದುಕೊಂಡಾಗಲೇ ಒಂದು ಹೊಸ ಜವಾಬ್ದಾರಿ ನಿಮ್ಮ ಮುಂದೆ ಬರ್ಬೋದು. ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಸ್ಥಾನ ಬದಲಾವಣೆ, ಹೊಸ ಕೆಲಸ ಅಥವಾ ಹೊಸ ವ್ಯಕ್ತಿಯೊಂದಿಗೆ ಕೆಲಸ ಮಾಡುವ ಪರಿಸ್ಥಿತಿ ಎದುರಾಗಬಹುದು. ವ್ಯಾಪಾರ ಮಾಡುವ ವೃಷಭ ರಾಶಿಯವರಿಗೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣದ ವಿಚಾರದಲ್ಲಿ ಚಲನೆ ಕಾಣಿಸಬಹುದು. ಯಾರಾದರೂ ನಿಮಗೆ ಕರೆ ಮಾಡಿ ಹಣ ಪಾವತಿ ಮಾಡುವ ದಿನಾಂಕವನ್ನು ತಿಳಿಸಬಹುದು. ಇನ್ನು ಮನೆಯ ಆಸ್ತಿ, ಹಣ, ಜವಾಬ್ದಾರಿ ಅಥವಾ ಸಂಬಂಧಕ್ಕೆ ಸಂಬಂಧಿಸಿದ ವಿಷಯ ಕೂಡ ಆಗಿರ್ಬೋದು. ವೃಷಭ ರಾಶಿಯವರೇ ಈ ಸಮಯದಲ್ಲಿ ಕೋಪದಿಂದ ಉತ್ತರಿಸುವ ಬದಲು ಶಾಂತವಾಗಿ ಕೇಳೋದು ಬಹಳ ಮುಖ್ಯವಾಗಿರುತ್ತೆ. ನಿಮ್ಮ ಒಂದು ಮಾತು ಸಮಸ್ಯೆಯನ್ನು ದೊಡ್ಡದಾಗಿಸಬಹುದು. ಅದೇ ರೀತಿ ನಿಮ್ಮ ಒಂದು ಶಾಂತ ಮಾತು ಸಮಸ್ಯೆಯನ್ನು ಮುಗಿಸಬಹುದು. ಮನೆಯ ಹಿರಿಯರೊಂದಿಗೆ ಗೌರವದಿಂದ ಮಾತನಾಡಿ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ನಿಮ್ಮ ಮೇಲೆ ತಪ್ಪು ಕಲ್ಪನೆ ಹೊಂದಿದ್ರೆ ಇಂದು ಅದನ್ನು ಸರಿಪಡಿಸುವ ಅವಕಾಶ ಸಿಗಬಹುದು. ಇಂದು ನಿಮ್ಮ ಸಂಬಂಧಗಳ ವಿಷಯದಲ್ಲೂ ಕೂಡ ಒಂದು ಅನಿರೀಕ್ಷಿತ ತಿರುವು ತರಬಹುದು. ನೀವು ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿಯಿಂದ ಮತ್ತೆ ಸಂಪರ್ಕ ಬರಬಹುದು. ಆ ವ್ಯಕ್ತಿ ಫೋನ್ ಮಾಡ್ಬೋದು, ಸಂದೇಶ ಕಳಿಸ್ಬೋದು ಅಥವಾ ಹಳೆಯ ನೆನಪುಗಳು ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಆದರೆ ಹಿಂದಿನ ನೋವುಗಳನ್ನು ಮರೆತು ತಕ್ಷಣ ನಿರ್ಧಾರ ತೆಗೆದುಕೊಳ್ಬೇಡಿ. ವ್ಯಕ್ತಿಯ ಮಾತಿನಿಂದ ಅವರ ನಡೆ ನೋಡಿ ನಿಮ್ಮನ್ನು ನಿಜವಾಗಿ ಕೂಡ ಗೌರವಿಸುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಉಳಿಸೋದಕ್ಕೆ ಅರ್ಹರಾಗಿರ್ತಾರೆ. ನಿಮ್ಮ ದುರ್ಬಲತೆಯನ್ನು ಬಳಸಿಕೊಳ್ಳುವ ವ್ಯಕ್ತಿಯಿಂದ ಮಾತ್ರ ದೂರ ಇರೋದು ಉತ್ತಮ. ಈಗ ಮೂರನೇ ಮತ್ತು ಅತ್ಯಂತ ಮುಖ್ಯವಾದ ಅನಿರೀಕ್ಷಿತ ಘಟನೆ ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದೆ. ನೀವು ಬಹಳ ದಿನಗಳಿಂದ ಬಯಸುತ್ತಿರುವ ಒಂದು ಅವಕಾಶ ನಿಮ್ಮ ಕಡೆಗೆ ಬರಬಹುದು. ಹೊಸ ಕೆಲಸ, ಹೊಸ ವ್ಯಾಪಾರ, ಸಂಪರ್ಕ, ಹಣಕಾಸಿನ ಅವಕಾಶ, ಮನೆ ಅಥವಾ ವಾಹನಕ್ಕೆ ಸಂಬಂಧಿಸಿದ ವಿಚಾರ ಅಥವಾ ಕುಟುಂಬದಲ್ಲಿ ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಶುಭ ಸುದ್ದಿ ಈ ಅವಕಾಶದ ರೂಪದಲ್ಲಿ ಬರಬಹುದು. ಆದರೆ ಇದು ನಿಮಗೆ ನೇರವಾಗಿ ಸಿಗದೆ ಯಾರಾದರೂ ಮಧ್ಯವರ್ತಿಯ ಮೂಲಕ ಬರಬಹುದು. ಯಾವುದೇ ವಿಷಯದಲ್ಲಿ ತಕ್ಷಣ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗಬೇಡಿ. ವಿಶೇಷವಾಗಿ ಸಂಜೆ ಸಮಯದಲ್ಲಿ ಯಾರಾದರೂ ನಿಮಗೆ ಕೋಪ ತರಿಸುವ ಮಾತು ಹೇಳಿದರೂ ಕೂಡ ಮೌನವಾಗಿರಿ. ನಿಮ್ಮ ಶಾಂತಿ ನಿಮ್ಮ ದೊಡ್ಡ ಶಕ್ತಿ. ಈಗ ಇಂದು ರಾತ್ರಿ ನಂತರ ನಿಮ್ಮ ಹಣಕಾಸಲ್ಲಿ ಏನು ಬದಲಾವಣೆ ಕಾಣಬಹುದು? ನಿಮ್ಮ ಕುಟುಂಬದಲ್ಲಿ ಯಾವ ವಿಷಯ ಬಹಿರಂಗ ಆಗಬಹುದು? ಸಂಬಂಧದಲ್ಲಿ ಯಾರ ಮಾತನ್ನು ನಂಬಬೇಕು ಮತ್ತು ನಿಮ್ಮ ಜೀವನದಲ್ಲಿ ಬರುವ ಹೊಸ ಅವಕಾಶವನ್ನು ಹೇಗೆ ಗುರುತಿಸಬೇಕು ಎಂಬುದನ್ನು ವಿವರವಾಗಿ ನೋಡೋಣ. ಮೊದಲನೇದಾಗಿ ಹಣಕಾಸಿನ ವಿಚಾರ. ಕಳೆದ ಕೆಲವು ದಿನಗಳಿಂದ ಹಣ ಬಂದರೂ ಕೂಡ ಉಳಿತಾ ಇಲ್ಲ. ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗ್ತವೆ ಅಥವಾ ನೀವು ನಿರೀಕ್ಷಿಸಿದ್ದ ಹಣ ವಿಳಂಬವಾಗ್ತಾ ಇದೆ ಎಂಬ ಅನುಭವ ಇದ್ದರೆ ಇಂದು ಅದರ ಬಗ್ಗೆ ಒಂದು ಮಹತ್ವದ ಸುದ್ದಿ ಸಿಗಬಹುದು. ಬಹಳ ದಿನಗಳಿಂದ ಬಾಕಿ ಇರುವ ಹಣದ ಬಗ್ಗೆ ಯಾರಾದರೂ ಸಂಪರ್ಕ ಮಾಡ್ಬೋದು. ಕೆಲವರಿಗೆ ಹಳೆಯ ಸಾಲದ ಹಣ ಮರಳಿ ಬರುವ ಸೂಚನೆ ಕೂಡ ಇರಬಹುದು. ಭಯಪಡೋ ಅಗತ್ಯ ಖಂಡಿತವಾಗ್ಲೂ ಇಲ್ಲ, ಆದರೆ ನಿರ್ಲಕ್ಷ್ಯ ಮಾಡಬಾರ್ದು. ನಮಸ್ಕಾರ ವೃಷಭ ರಾಶಿಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಈಗ ಒಂದು ಪ್ರಮುಖ ಬದಲಾವಣೆಯ ಹಂತ ಆರಂಭ ಆಗ್ತಾ ಇದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿರುವ ಸುದ್ದಿ ಇಂದು ಅಥವಾ ಮುಂದಿನ ಕೆಲವು ಗಂಟೆಗಳಲ್ಲಿ ನಿಮ್ಮ ಕಿವಿಗೆ ಬೀಳಬಹುದು. ಅದು ಕೆಲಸ, ಹಣ, ಕುಟುಂಬ ಅಥವಾ ಸಂಬಂಧಕ್ಕೆ ಸಂಬಂಧಿಸಿದ ವಿಷಯ ಆಗಿರಬಹುದು. ನೀವು ದೇವರಲ್ಲಿ ನಂಬಿಕೆ ಇಟ್ಟಿದ್ರೆ ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀರಾಮ್, ಜೈ ನರಸಿಂಹ ಮತ್ತು ಜೈ ಮಾ ದುರ್ಗಾ ಅಂತ ಬರೀರಿ. ಈಗ ಅನಿರೀಕ್ಷಿತ ಘಟನೆಯ ಬಗ್ಗೆ ಗಮನದಿಂದ ಕೇಳಿ. ನಿಮ್ಮ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ನೀವು ನಿರೀಕ್ಷಿಸದ ಬದಲಾವಣೆ ಸಂಭವಿಸಬಹುದು. ನೀವು ಮಾಡುತ್ತಿರುವ ಕೆಲಸ ಸರಿಯಾಗಿ ನಡೀತಾ ಇದೆ ಅಂತ ಅಂದುಕೊಂಡಾಗಲೇ ಒಂದು ಹೊಸ ಜವಾಬ್ದಾರಿ ನಿಮ್ಮ ಮುಂದೆ ಬರ್ಬೋದು. ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಸ್ಥಾನ ಬದಲಾವಣೆ, ಹೊಸ ಕೆಲಸ ಅಥವಾ ಹೊಸ ವ್ಯಕ್ತಿಯೊಂದಿಗೆ ಕೆಲಸ ಮಾಡುವ ಪರಿಸ್ಥಿತಿ ಎದುರಾಗಬಹುದು.
ವ್ಯಾಪಾರ ಮಾಡುವ ವೃಷಭ ರಾಶಿಯವರಿಗೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣದ ವಿಚಾರದಲ್ಲಿ ಚಲನೆ ಕಾಣಿಸಬಹುದು. ಯಾರಾದರೂ ನಿಮಗೆ ಕರೆ ಮಾಡಿ ಹಣ ಪಾವತಿ ಮಾಡುವ ದಿನಾಂಕವನ್ನು ತಿಳಿಸಬಹುದು. ಇನ್ನು ಮನೆಯ ಆಸ್ತಿ, ಹಣ, ಜವಾಬ್ದಾರಿ ಅಥವಾ ಸಂಬಂಧಕ್ಕೆ ಸಂಬಂಧಿಸಿದ ವಿಷಯ ಕೂಡ ಆಗಿರ್ಬೋದು. ವೃಷಭ ರಾಶಿಯವರೇ ಈ ಸಮಯದಲ್ಲಿ ಕೋಪದಿಂದ ಉತ್ತರಿಸುವ ಬದಲು ಶಾಂತವಾಗಿ ಕೇಳೋದು ಬಹಳ ಮುಖ್ಯವಾಗಿರುತ್ತೆ. ನಿಮ್ಮ ಒಂದು ಮಾತು ಸಮಸ್ಯೆಯನ್ನು ದೊಡ್ಡದಾಗಿಸಬಹುದು. ಅದೇ ರೀತಿ ನಿಮ್ಮ ಒಂದು ಶಾಂತ ಮಾತು ಸಮಸ್ಯೆಯನ್ನು ಮುಗಿಸಬಹುದು. ಮನೆಯ ಹಿರಿಯರೊಂದಿಗೆ ಗೌರವದಿಂದ ಮಾತನಾಡಿ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ನಿಮ್ಮ ಮೇಲೆ ತಪ್ಪು ಕಲ್ಪನೆ ಹೊಂದಿದರೆ ಇಂದು ಅದನ್ನು ಸರಿಪಡಿಸುವ ಅವಕಾಶ ಸಿಗಬಹುದು. ಇಂದು ನಿಮ್ಮ ಸಂಬಂಧಗಳ ವಿಷಯದಲ್ಲೂ ಕೂಡ ಒಂದು ಅನಿರೀಕ್ಷಿತ ತಿರುವು ತರಬಹುದು. ನೀವು ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿಯಿಂದ ಮತ್ತೆ ಸಂಪರ್ಕ ಬರಬಹುದು. ಆ ವ್ಯಕ್ತಿ ಫೋನ್ ಮಾಡ್ಬೋದು, ಸಂದೇಶ ಕಳಿಸ್ಬೋದು ಅಥವಾ ಹಳೆಯ ನೆನಪುಗಳು ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಆದರೆ ಹಿಂದಿನ ನೋವುಗಳನ್ನು ಮರೆತು ತಕ್ಷಣ ನಿರ್ಧಾರ ತೆಗೆದುಕೊಳ್ಬೇಡಿ. ವ್ಯಕ್ತಿಯ ಮಾತಿನಿಂದ ಅವರ ನಡೆ ನೋಡಿ ನಿಮ್ಮನ್ನು ನಿಜವಾಗಿ ಕೂಡ ಗೌರವಿಸುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಉಳಿಸೋದಕ್ಕೆ ಅರ್ಹರಾಗಿದ್ದರೆ ನಿಮ್ಮ ದುರ್ಬಲತೆಯನ್ನು ಬಳಸಿಕೊಳ್ಳುವ ವ್ಯಕ್ತಿಯಿಂದ ಮಾತ್ರ ದೂರ ಇರೋದು ಉತ್ತಮ. ಈಗ ಮೂರನೇ ಮತ್ತು ಅತ್ಯಂತ ಮುಖ್ಯವಾದ ಅನಿರೀಕ್ಷಿತ ಘಟನೆ ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದೆ. ನೀವು ಬಹಳ ದಿನಗಳಿಂದ ಬಯಸುತ್ತಿರುವ ಒಂದು ಅವಕಾಶ ನಿಮ್ಮ ಕಡೆಗೆ ಬರಬಹುದು. ಹೊಸ ಕೆಲಸ, ಹೊಸ ವ್ಯಾಪಾರ, ಸಂಪರ್ಕ, ಹಣಕಾಸಿನ ಅವಕಾಶ, ಮನೆ ಅಥವಾ ವಾಹನಕ್ಕೆ ಸಂಬಂಧಿಸಿದ ವಿಚಾರ ಅಥವಾ ಕುಟುಂಬದಲ್ಲಿ ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಶುಭ ಸುದ್ದಿ ಈ ಅವಕಾಶದ ರೂಪದಲ್ಲಿ ಬರಬಹುದು. ಆದರೆ ಇದು ನಿಮಗೆ ನೇರವಾಗಿ ಸಿಗದೆ ಯಾರಾದರೂ ಮಧ್ಯವರ್ತಿಯ ಮೂಲಕ ಬರಬಹುದು. ಯಾವುದೇ ವಿಷಯದಲ್ಲಿ ತಕ್ಷಣ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗಬೇಡಿ. ವಿಶೇಷವಾಗಿ ಸಂಜೆ ಸಮಯದಲ್ಲಿ ಯಾರಾದರೂ ನಿಮಗೆ ಕೋಪ ತರಿಸುವ ಮಾತು ಹೇಳಿದರೂ ಕೂಡ ಮೌನವಾಗಿರಿ. ನಿಮ್ಮ ಶಾಂತಿ ನಿಮ್ಮ ದೊಡ್ಡ ಶಕ್ತಿ. ಈಗ ಇಂದು ರಾತ್ರಿ ನಂತರ ನಿಮ್ಮ ಹಣಕಾಸಲ್ಲಿ ಏನು ಬದಲಾವಣೆ ಕಾಣಬಹುದು? ನಿಮ್ಮ ಕುಟುಂಬದಲ್ಲಿ ಯಾವ ವಿಷಯ ಬಹಿರಂಗ ಆಗಬಹುದು? ಸಂಬಂಧದಲ್ಲಿ ಯಾರ ಮಾತನ್ನು ನಂಬಬೇಕು ಮತ್ತು ನಿಮ್ಮ ಜೀವನದಲ್ಲಿ ಬರುವ ಹೊಸ ಅವಕಾಶವನ್ನು ಹೇಗೆ ಗುರುತಿಸಬೇಕು ಎಂಬುದನ್ನು ವಿವರವಾಗಿ ನೋಡೋಣ. ಮೊದಲನೇದಾಗಿ ಹಣಕಾಸಿನ ವಿಚಾರ. ಕಳೆದ ಕೆಲವು ದಿನಗಳಿಂದ ಹಣ ಬಂದರೂ ಕೂಡ ಉಳಿತಾ ಇಲ್ಲ. ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗ್ತಾ ಇವೆ ಅಥವಾ ನೀವು ನಿರೀಕ್ಷಿಸಿದ್ದ ಹಣ ವಿಳಂಬವಾಗ್ತಾ ಇದೆ ಎಂಬ ಅನುಭವ ಇದ್ದರೆ ಇಂದು ಅದರ ಬಗ್ಗೆ ಒಂದು ಮಹತ್ವದ ಸುದ್ದಿ ಸಿಗಬಹುದು. ಬಹಳ ದಿನಗಳಿಂದ ಬಾಕಿ ಇರುವ ಹಣದ ಬಗ್ಗೆ ಯಾರಾದರೂ ಸಂಪರ್ಕ ಮಾಡ್ಬೋದು. ಕೆಲವರಿಗೆ ಹಳೆಯ ಸಾಲದ ಹಣ ಮರಳಿ ಬರುವ ಸೂಚನೆ ಕೂಡ ಇರಬಹುದು.